ಸ್ನೇಹಿತರೆ 262 ನಾಯಂಡಳ್ಳಿ ಡ್ರಾಪು ಅನ್ನು ಕೊಟ್ಟಿದ್ದು 217 ರೂಪಾಯಿ. ಪರ್ಸ್ನಲ್ ಡ್ಯೂಟಿ ಐತೆ ಅಂತ ಹೇಳಿದ್ನಲ್ಲ, ಸೊ ಅದು ಲೊಕೇಶನ್ ನಿಯರ್ ಬೈ ಲೊಕೇಶನ್ಗೆ ಬಂದ್ಬಿಟ್ಟಿದ್ದೀನಿ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ಬನ್ನಿ ಡ್ಯೂಟಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ, ಓಕೆನಾ. ಟೈಮ್ ಬಂದ್ಬಿಟ್ಟು ನೋಡ್ಬೋದು 11:19. ಡೇಟ್ ಬಂದ್ಬಿಟ್ಟು ಸೇಮು 4ನೇ ತಾರೀಕು ಕಾಣಿಸ್ತಿರುತ್ತೆ ನಿಮಗಲ್ಲೇ. 4ನೇ ತಾರೀಕು 11:15 ಟೈಮ್ ಇವಾಗ. ಸೊ ಡ್ಯೂಟಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ನಿಮಗೆ ತೋರಿಸ್ಬಿಡ್ತೀನಿ. ನೀವು ನೆನ್ನೆ ಹಾಕಿರೋ ವಿಡಿಯೋದಲ್ಲಿ ನೋಡಿರ್ತೀರಾ, ಡ್ಯೂಟಿ ಮಾಡೋಕ್ಕೆ ಮೂಡಿಲ್ಲ ಅಂದರೆ ಡ್ಯೂಟಿ ಮಾಡೋಕ್ಕೆ ಹೋಗಿರ್ತೀನಿ ನಾನು. ಸೊ ಅದ್ರ ಬರೀ ಓಲಾದಲ್ಲಿ ಮಾತ್ರ ಡ್ಯೂಟಿ ಆಗಿರುತ್ತೆ, ಆಯಿತಾ. ಸೊ 3ರಿಂದ 4 ಡ್ಯೂಟಿ ಆಗಿರುತ್ತೆ ಅಷ್ಟೇ. ಸೊ ಅದು ತೋರಿಸ್ಬಿಡ್ತೀನಿ ನಿಮಗೆ, ಆಯಿತಾ, ಎಷ್ಟು ಡ್ಯೂಟಿ ಆಗಿತ್ತು ಅನ್ನೋದನ್ನು. ಸೊ ನೋಡ್ಬೋದು 4ನೇ ತಾರೀಕು 4 ಟ್ರಿಪ್ಸ್ ಆಗಿದೆ. 4 ರೈಡ್ಸು ಕಂಪ್ಲೀಟೆಡ್ ಅಂದ್ಬಿಟ್ಟು 1478 ರೂಪಾಯಿ ಆಗಿತ್ತು ಅಷ್ಟೇ, ಓಕೆನಾ. ಸೊ ಈ ಒಂದರಲ್ಲೇ ಮಾಡಿದ್ದು. ಸೊ ಇದು 4 ಟ್ರಿಪ್ ಬಿಟ್ಟು ಕೌಂಟ್ ಮಾಡ್ಕೊಳ್ಳೋಣ. ಸೊ ತೋರಿಸ್ಬಿಡ್ತೀನಿ ಲಾಸ್ಟ್ ಟ್ರಿಪ್ಪು ಎಷ್ಟು ಅಮೌಂಟು ಅಂದ್ಬಿಟ್ಟು ನಿಮಗೆ ತೋರಿಸ್ಬಿಡ್ತೀನಿ ನಾನು. ಸೊ ಇದೆಲ್ಲ ಸೊ 448 ರೂಪಾಯಿ, ಆಯಿತಾ. ಸೊ ಇದನ್ನು ಬಿಟ್ಟು ನೆಕ್ಸ್ಟ್ ಕೌಂಟ್ ಮಾಡ್ಕೊಳ್ಳೋಣ. ಇವಾಗ ಎಷ್ಟಾಗುತ್ತೆ ಅಲ್ಲಿಂದ ಕೌಂಟ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ನಮ್ಮ ಹತ್ರ 0 ಇದೆ, ಊಬರು ಕೂಡ 0. ತೋರಿಸ್ಬಿಡ್ತೀನಿ ಒಂದ್ಸಲ. ಸೊ ನಮ್ಮ ಊಬರ್ ಇದು. ಸೊ ನೋಡ್ಬೋದು 4ನೇ ತಾರೀಕು 3ನೇ ತಾರೀಕು ಇದೆ ಅಷ್ಟೇ. 4ನೇ ತಾರೀಕು 0 ಇದೆ, ಓಕೆನಾ. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಂಡು ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ನಮ್ಮ ಹತ್ರ ಆಲ್ರೆಡಿ ಆನ್ ಆಗಿದೆ, ಕಾಣಿಸ್ತಿರತ್ತೆ ನಿಮಗೆ. ಸೊ ಬನ್ನಿ ಗೈಸ್, ನೋಡೋಣ ಇವತ್ತು ಅರ್ನಿಂಗ್ ಆಗೋದು ಎಷ್ಟಾಗತ್ತೆ, ಏನು ಎತ್ತ ಅಂತ. ಸುಮಾರು ಜನ ಕೇಳ್ತಾರೆ ಕಿಲೋಮೀಟ್ರನ್ನ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ನೋಡಿ ಕಿಲೋಮೀಟ್ರನ್ನ ನಿಮ್ಮ ಮುಂದೆ 0 ಮಾಡ್ತಾ ಇದ್ದೀನಿ. ನೋಡಿ ಗೈಸ್, 0 ಮಾಡಿದ್ದೀನಿ. ಸೊ ಬನ್ನಿ. ಆಂಬುಲೆನ್ಸ್ ಹೊಂಟೋಗ್ಲಿ ಅಂತ. ಸೊ ಗೈಸ್ 548 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಸೊ ನೋಡೋಣ, ರಾಜ್ಕುಮಾರ್ ಸಮಾಧಿಗೆ ಡ್ರಾಪ್ ಮಾಡಿದ್ದು, ಆಯಿತಾ. ಸುಮ್ನಳ್ಳಿನ ಎಲ್ಲ ಇದ್ದಿದ್ದು ಲೊಕೇಶನ್ ಅವ್ರದ್ದು. ಇಲ್ಲ ರಾಜ್ಕುಮಾರ್ ಸಮಾಧಿ ಹತ್ರ ಇಳ್ಕೊತೀನಿ ಅಂತಂದು ಸೊ ಇಳಿಸಿದ್ದೀನಿ. ಸೊ ನೋಡೋಣ ಎಷ್ಟು ಕೊಡ್ತಾನೆ ಇದೆ. ಟೈಮ್ ಬಂದು ಕರೆಕ್ಟಾಗಿ 1 ಗಂಟೆ ಗೈಸ್, ಆಯಿತಾ. ಎಷ್ಟು ಕೊಟ್ಟಿದ್ದಾನೆ? 454 ರೂಪಾಯಿ ನಾನು ಕೊಟ್ಟಿರೋದು 26 ಕಿಲೋಮೀಟ್ರಿಗೆ. ಸೊ ಡ್ರಾಪ್ ಮಾಡಾಯಿತು. ಸೊ ನೋಡವ ನೆಕ್ಸ್ಟ್ ಬುಕ್ಕಿಂಗ್ ರಾಜ್ಕುಮಾರ್ ಸಮಾಧಿ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಯಾವ್ದು ಕೊಡ್ತಾನೆ ನೋಡ್ಬೇಕು. ಮತ್ತು ಪರ್ಸ್ನಲ್ ಒಂದು ಬುಕ್ಕಿಂಗ್ ಇದೆ ಗೈಸ್, ಒಂದು ಎಲ್ಲಿಂದ ಅಂದರೆ ಏರ್ಪೋರ್ಟ್ಗೆ, ಆಯಿತಾ. 5 ಗಂಟೆ 4:15 5 ಗಂಟೆಗೆ ಇರೋದು. ಪಿಕಪ್ ಮಾಡಬೇಕು, ಹೋಗಿ ಪಿಕ್ ಮಾಡಬೇಕು. ನೋಡೋಣ, ಇಲ್ಲೇ ಇವಾಗಲೇ ಬಂದ್ಬಿಟ್ಟಿದ್ದೀನಿ ಇಲ್ಲಿಗೆ, ನಿಯರ್ ಬೈ ಲೊಕೇಶನ್ ಅದು ಇದು. ಸೊ ಇನ್ನು ಸ್ವಲ್ಪ ದೂರ ಲೇಟಾಗಿ ಬಂದಿದ್ರು ಪರವಾಗಿ ಆಯ್ತಿತ್ತು. ಸೊ ನೋಡೋಣ, ವೇಟ್ ಮಾಡೋದು, ಇನ್ನೇನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಏನಾಯಿತು ಅಂದರೆ 2ನೇ ಬುಕ್ಕಿಂಗು ಓಲಾದಲ್ಲಿ ಗುರುಗಂಟೆಪಾಳ್ಯದಿಂದ ಪಿಕ್ ಮಾಡಿದ್ದು. ಸೊ ಅದು ಬಂದುಬಿಟ್ಟು 2 ಸ್ಟಾಪ್ ಫಸ್ಟು ಒಂದೇ ಪಿಕ್ ಮಾಡಿದ್ರು, ಲೊಕೇಶನ್ನು ಹಾಕಿದ್ರು, ಆಯಿತಾ. ಸ್ಟಾಪ್ ಹಾಕ್ತೀನಿ ಅಂದ್ಬಿಟ್ಟು ಲೊಕೇಶನ್ ಯಾವುದೋ ಅಪಾರ್ಟ್ಮೆಂಟಿಗೆ ಮಾರ್ತಳ್ಳಿ ಹತ್ರ ಇರೋ ಅಪಾರ್ಟ್ಮೆಂಟ್ ಹೆಸರು ಹಾಕ್ಬಿಟ್ಟವ್ರೆ, ಆಯಿತಾ. ನೋಡಿದ್ರೆ ಮಾರ್ತಳ್ಳಿ ಹತ್ರ ಬ್ರಿಡ್ಜಿನ ಸ್ವಲ್ಪ ಹಿಂದ್ಗಡೆ ಇದ್ದಂಗೆ ಸರ್ ಇದ್ಯಾವುದೋ ಬೇರೆ ರೂಟ್ ಇರೋಂಗೆ ಐತೆ, ನೋಡ್ತೀನಿ ಅಂದ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಬೇರೆ ಲೊಕೇಶನ್ ರಾಂಗ್ ಆಗೈತೆ ಅಂದ್ಬಿಟ್ಟು ಹೊಸ ರೋಡ್ ಹತ್ರ ಹಿಂದ್ಗಡೆ ಇರೋದು ಲೊಕೇಶನು ಆಮೇಲೆ ಹಾಕಿದ್ರು. ಸೊ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ತಿರ್ಗಾ ಇನ್ನೂ ಇಬ್ಬರು ಯಾರೋ ಇಲ್ಲೊಂದು 5.5 ಕಿಲೋಮೀಟ್ರ್ ಡ್ರಾಪು ಪರಪ್ಪನಗರದಿಂದ, ಆಯಿತಾ. ಸೊ ಅಲ್ಲಿ ಕರ್ಕೊಂಬಂದಿದ್ದು. ಸೊ ಆ್ಯಕ್ಚುಲಿ ಅಲ್ಲಿಗೆ ಲೊಕೇಶನ್ ಹಾಕಿದ್ದು, ಅಲ್ಲಿ ಪರಪ್ಪನಗರ ಲೊಕೇಶನ್ ಹಿಂದ್ಗಡೆ ಲೊಕೇಶನ್ಗೆ
ಎಂಡ್ ಮಾಡಿ ಸರ್, ನಾನು ಇನ್ನೊಂದು 5 ಕಿಲೋಮೀಟರ್ ಅಡ್ರೆಸ್ ಹೇಳ್ತೀನಿ ಸರ್, ಡ್ರಾಪ್ ಮಾಡ್ಬಿಟ್ಟು ಏನು ಅಮೌಂಟ್ ತೋರಿಸುತ್ತೆ ಅದು ನಿಮ್ಗೆ ಕೊಡ್ತೀನಿ ಅಂತಂದರು. ಸರಿ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟೆ. ಸೊ ನಿಮ್ಗೆ ತೋರಿಸ್ತೀನಿ ಇವಾಗ. ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಆಫ್ ಮಾಡ್ಕೊಂಬಿಟ್ಟಿದ್ದೆ. ಒಂದು ನಿಮಿಷ. 2ನೇದು ಡ್ರಾಪ್ ಆಯಿತು. ಬಂದ್ಬಿಟ್ಟು 669 ರೂಪಾಯಿ ಕೊಟ್ಟಿದ್ದಾನೆ 32 ಕಿಲೋಮೀಟ್ರಿಗೆ. ಆಯಿತಾ, ಕ್ಯಾಶ್ ಕಲೆಕ್ಷನ್ ಬಂದು 802 ತೋರಿಸ್ತು. 669 ರೂಪಾಯಿ ಕೊಟ್ಟ. ಪ್ಲಸ್ ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ 120 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು 5 ಕಿಲೋಮೀಟ್ರಿಗೆ ಅಷ್ಟೇ. ಬುಕ್ಕಿಂಗ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅದು ಬಂದ್ಬಿಟ್ಟು ಗಿರಿನಗರದಿಂದ ಏರ್ಪೋರ್ಟ್ಗೆ ಡ್ರಾಪು. ಸೊ ಅವರು 6 ಗಂಟೆಗೆ ಏರ್ಪೋರ್ಟಲ್ಲಿ ಇರ್ಬೇಕಂತೆ. ಸೊ ಬನ್ನಿ ಅಂತ ಹೇಳಿದ್ರು. ಅಡ್ವಾನ್ಸ್ ಆಗಲೇ ಕಳಿಸ್ಬಿಟ್ಟಿದ್ದಾರೆ. ಆಯಿತಾ, 262. ಹಾಂ, 262. ಹಾಂ, ಆಯಿತು. ಹಾಂ, ಆಯ್ತು ಸ್ನೇಹಿತರೆ. 262 ನಾಯಂಡಹಳ್ಳಿ ಡ್ರಾಪು. ಆಯಿತಾ, ಕ್ಯಾಶ್ ಕಲೆಕ್ಷನ್ ತೋರಿಸ್ತು, ತೊಗೊಂಡಿದ್ದೀನಿ 262 ರೂಪಾಯಿ. ಡ್ಯೂಟಿನ ಆಫ್ ಮಾಡ್ಕೊಳ್ತೀನಿ. 217 ರೂಪಾಯಿ ನನಗೆ ಕೊಟ್ಟಿರೋದು. ನನಗೆ ಕೊಟ್ಟಿದ್ದು 217 ರೂಪಾಯಿ 15 ಕಿಲೋಮೀಟ್ರಿಗೆ. ಆಯಿತಾ, ಸೊ ಇಲ್ಲಿ ಪರ್ಸ್ನಲ್ ಡ್ಯೂಟಿ ಐತೆ ಅಂತ ಹೇಳಿದ್ನಲ್ಲ, ಸೊ ಅದು ಲೊಕೇಶನ್ ನಿಯರ್ ಬೈ ಲೊಕೇಶನ್ಗೆ ಬಂದ್ಬಿಟ್ಟಿದ್ದೀನಿ. ಸೊ ನೋಡೋಣ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಲೊಕೇಶನ್ನು ನೋಡ್ಕೊಂಡು. ಗೈಸ್, ಇಲ್ಲೇ 2.5 ಕಿಲೋಮೀಟ್ರ್ ಐತೆ ಅಷ್ಟೇ ಪರ್ಸ್ನಲ್ ಡ್ಯೂಟಿ ಪಿಕಪ್ಪು. ಟೈಮ್ ಬಂದ್ಬಿಟ್ಟು 3:30 ಆಗೈತಿ. ಇನ್ನು 1.5 ಗಂಟೆ ಟೈಮ್ ಐತೆ. ಸೊ ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ ಗೈಸ್. ಸುಮ್ಮನೆ ಆನ್ ಮಾಡ್ಕೊಂಬಿಟ್ರೆ ಇನ್ನು ಏರ್ಪೋರ್ಟ್ಗೆ ಬಿದ್ದುಬಿಡ್ತದೆ ಎಷ್ಟೊತ್ತಲ್ಲಿ ನನಗೆ. ಸುಮ್ಮನೆ ಯಾಕೆ ತೊಂದರೆ ಬೇಡ. ಲೊಕೇಶನ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲಗ್ತೀನಿ. 5 ಗಂಟೆಗೆ ಅವ್ರನ್ನ ಏರ್ಪೋರ್ಟ್ ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಗೈಸ್, ಪರ್ಸ್ನಲ್ ಬುಕ್ಕಿಂಗ್ ಇತ್ತು ಅಂತ ಹೇಳಿದ್ನಲ್ಲ, ಸೊ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಟೈಮ್ ಬಂದ್ಬಿಟ್ಟು 5:55. ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಲೊಕೇಶನ್ಗೆ ಹೋಗಿ ಮಲ್ಕೊಂಬಿಟ್ಟಿದ್ನ. ಅವರು 5 ಗಂಟೆ ಬನ್ನಿ ಹೊರಡೋಣ ಅಂತ ಹೇಳಿದರು. ಸೊ 3:30ಗೆ ಪ್ಯಾಸೆಂಜರ್ ಲೊಕೇಶನಿಂದ ಒಂದು 300 ಮೀಟ್ರ್ ಹಿಂದ್ಗಡೆ ಗಾಡಿ ಸೈಡಲ್ಲಿ ಹಾಕೊಂಡು ಮಲ್ಕೊಂಬಿಟ್ಟಿದ್ದೆ. ಅಲಾರಾಮ್ 4:15ಗೆ ಅಲಾರಾಮ್ ಇಟ್ಬಿಟ್ಟು ಮಲ್ಕೊಂಡಿದ್ದೆ. 4:15 ಆಗಿ ಅಲಾರಾಮ್ ಹೊಡೆದೈತೆ, ಎಚ್ಚರ ಆಗಿಲ್ಲ. 2 ಸಲ ಪ್ಯಾಸೆಂಜರ್ ಫೋನ್ ಮಾಡೋರೆ, ಅದು ಕೇಳಿಸಿಲ್ಲ. ನಮ್ಮ ಫ್ರೆಂಡ್ ಫೋನ್ ಮಾಡೋರೆ, ಅದು ಕೇಳಿಸಿಲ್ಲ. ಆಮೇಲೆ 4:40ಕ್ಕೆ ಎದ್ದು ನೋಡ್ತೀನಿ, ಏನು ಮಿಸ್ ಕಾಲ್ ಮೇಲೆ ಮಿಸ್ ಕಾಲ್ ಬಂದವೆ. ಸರಿ ಅಂದ್ಬಿಟ್ಟು ಆಮೇಲೆ ಪ್ಯಾಸೆಂಜರ್ಗೆ ಫೋನ್ ಮಾಡ್ಕೊಂಡು ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಗೈಸ್, ಇಲ್ಲಿವರೆಗೂ ಪರ್ಸ್ನಲ್ ಡ್ಯೂಟಿದು ಪ್ಲಸ್ ಓಲಾದು ಡ್ಯೂಟಿದು 2 ಸೇರಿದ್ರೆ ಇಲ್ಲಿವರೆಗೂ ಅರ್ನಿಂಗ್ಸ್ ಆಗಿರೋದು ಬಂದ್ಬಿಟ್ಟು 2,350 ರೂಪಾಯಿ ಅರ್ನಿಂಗ್ ಆಗೈತೆ. ಸೊ ನನ್ನ ಪರ್ಸ್ನಲ್ ಡ್ಯೂಟಿದಕ್ಕೆ ಅಮೌಂಟ್ ಬಂದ್ಬಿಟ್ಟು 1,000 ರೂಪಾಯಿ ತೊಗೊಂಡಿದ್ದೆ. ಅದು ನೆನ್ನೆ ಸಂಜೆನೇ ಅದು ಅಡ್ವಾನ್ಸ್ ಹಾಕ್ಬಿಟ್ಟಿದ್ದು. ಫುಲ್ ಅಮೌಂಟ್ ಹಾಕ್ಬಿಟ್ಟಿದ್ರು ನನ್ನ ಅಕೌಂಟ್ಗೆ. ಸೊ ಅದು 1,000 ರೂಪಾಯಿ. ಇದು ಒಂದು 38 ಕಿಲೋಮೀಟ್ರ್ ಡ್ರಾಪು. ಸೊ 1,000 ರೂಪಾಯಿ ತೊಗೊಂಡಿದ್ದೆ. ಜಾಸ್ತಿ ಏನು ತೊಗೊಂಡಿಲ್ಲ, ಎಷ್ಟು ತೊಗೋಬೇಕು ಅಷ್ಟು ತೊಗೊಂಡಿದ್ದೀನಿ ಕರೆಕ್ಟಾಗಿ. ಪರ್ಸ್ನಲ್ ಡ್ಯೂಟಿ ಅಂದ್ಬಿಟ್ಟು ಜಾಸ್ತಿ ತೊಗೊಳ್ಳೋದು ಆ ಥರ ಏನಿಲ್ಲ. ಸೊ ರೆಗ್ಯುಲರಾಗಿ ಹೇಳ್ತಾ ಇರ್ತಾರೆ ಪ್ಯಾಸೆಂಜರು. ಸೊ ಅದಕ್ಕೋಸ್ಕರ ಡ್ರಾಪ್ ಮಾಡಿದೆ ಏರ್ಪೋರ್ಟು ಟರ್ಮಿನಲ್ 1. ಆಯಿತಾ, ಸೊ ಅವಾಗಲೇ ಅರ್ನಿಂಗ್ ಬಂದ್ಬಿಟ್ಟು ಪರ್ಸ್ನಲ್ ಡ್ಯೂಟಿದು ಪ್ಲಸ್ ಇದ್ರದ್ದು ಸೇರಿ 2,350 ಆಗಿತ್ತು. ಸೊ ಇದು ಬಂದ್ಬಿಟ್ಟು ಓಲಾ ಪ್ರೈಮ್ ಪ್ಲಸ್ ಡ್ರಾಪ್ ಮಾಡಿದ್ದು 650 ರೂಪಾಯಿ. ಸೊ ಹತ್ತತ್ರ ಎಷ್ಟಾಯಿತು ಅಲ್ಲಿಗೆ 2,950 ರೂಪಾಯಿ ಅರ್ನಿಂಗು. ಆಯಿತಾ, ಟೈಮ್ ಬಂದ್ಬಿಟ್ಟು 7:40. ಸೊ ನೋಡಿ, 50 ರೂಪಾಯಿ ಕಡಿಮೆ 3,000 ರೂಪಾಯಿಗೆ ಅರ್ನಿಂಗ್ ಆಗಿರೋದು. ಕಿಲೋಮೀಟ್ರ್ ಬಂದ್ಬಿಟ್ಟು 192 ಕಿಲೋಮೀಟ್ರು ಗಾಡಿ ರನ್ ಆಗಿರೋದು. ಆಯಿತಾ, ಟೋಟಲ್ ಗಾಡಿ ಓಡಿರೋದು ಬಂದು 192 ಕಿಲೋಮೀಟ್ರ್ ಓಡಿದೆ ಗಾಡಿ. ಜಾಸ್ತಿ ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ನಂಗೆ ತುಂಬ ನಿದ್ದೆ ಕಡಿಮೆ ಮಾಡ್ತಾಯಿದ್ದೀನಿ ನಾನು. ನಿದ್ದೆನೇ ಸಾಲ್ತಿಲ್ಲ ನನಗೆ.
ಸೊ ತುಂಬ ರೆಸ್ಟ್ ಮಾಡ್ಬೇಕು ನಾನು. ನಿದ್ದೆ ಮಾಡಿಲ್ಲ ಅಂತಂದರೆ, ನಿದ್ದೆ ಮಾಡಿದರೆ ಗೈಸ್ ಎಷ್ಟು ಬೇಕಾದ್ರೂ ಗಾಡಿ ಓಡ್ಬೋದು, ಎಷ್ಟು ಬೇಕಾದ್ರೂ ಮಾಡ್ಬೋದು, ಕೆಲಸವಿಲ್ಲ. ನೀವು ನಿದ್ದೆನೇ ಮಾಡಿಲ್ಲ ಅಂತಂದರೆ ಕರೆಕ್ಟಾಗಿ ಏನೂ ಮಾಡೋಕ್ಕಾಗಲ್ಲ. ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಟೇಕ್ ಕೇರ್, ಬೈ ಬೈ ಸ್ನೇಹಿತರೆ.